ಗಂಭೀರವಾಗಿ ವಿಶೇಷ ಸಮಗ್ರ ಪರಿಷ್ಕರಣದ ವಿಚಾರದಲ್ಲಿ ಸುದರ್ಶನ್ ಅವರು ಭಾಳಷ್ಟು ತಿಳುವಳಿಕೆಗಳನ್ನು ತಮಗೆ ಕೊಟ್ಟಿದ್ದಾರೆ. ನಾನಾದರೂ ಹೆಚ್ಚಿನ ವಿಚಾರ SIR ಬಗ್ಗೆ ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣದ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದರ ಹಿಂದೆ ಅಡಗಿರ್ತಕ್ಕಂಥ ಕುಚೋದ್ಯ ಕುತಂತ್ರ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿ ಮತ್ತು RSS ಏನು ಮಾಡ್ತಾ ಇದೆ ಅಂತ ಹೇಳಿ ತಾವು ಯೋಚನೆ ಮಾಡಬೇಕು. ಭಾಳ ಗಂಭೀರವಾಗಿ ನಾವು ಇದನ್ನು ಪರಿಗಣನೆ ಮಾಡಬೇಕು. SIR ಅಂತ ಹೇಳಿದ್ರೆ ಯಾವುದೋ ಓಟು ತೆಗಿತಾರೆ ಹಾಕ್ತಾರೆ ಅನ್ನೋದಲ್ಲ. ಎಷ್ಟು ಭಾರತೀಯ ಜನತಾ ಪಾರ್ಟಿ RSS ಅವರು ಎಷ್ಟು ಕುತಂತ್ರಿಗಳು ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತವಾಗಿರ್ತಕ್ಕಂಥ ನೋಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ಅಮೃತ್ಯ ಸೇನ್ ಅಂತ ಹೇಳಿ ಬೆಂಗಾಲಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರ ಯೂನಿವರ್ಸಿಟಿ ಏನಿದೆ, ರವೀಂದ್ರ ಠಾಗೂರ್ ಅವರ ಶಾಂತಿ ನಿಕೇತನ ಏನಿದೆ, ಅಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥ ಅಮೃತ್ಯ ಸೇನ್ ಅವರ ಹೆಸರು ಕಟ್ ಮಾಡಿದ್ದಾರೆ. ಯಾಕಂದರೆ ಅವರು ತೀವ್ರವಾಗಿ RSS ಮತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಮಾಡ್ತಾರೆ. ಅವರ ಹೆಸರು ಕಟ್ಟಾಗಿದೆ. ಅದರ ಜೊತೆಗೆ ಭಾಳಷ್ಟು ಹೇಳ್ತಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ. ಸ್ವಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗ ಆಗಿರ್ತಕ್ಕಂಥ ಅವರ ಮೊಮ್ಮಗದ ಓಟನ್ನು ಕಟ್ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ, ಚಂದ್ರ ಬೋಸ್ ಅಂತ ಹೇಳಿ. ಅದರ ಜೊತೆಗೆ ಭಾರತದ ಕ್ರಿಕೆಟ್ ತಂಡದ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿನಿಧಿ ಮೊಹಮ್ಮದ್ ಶಮಿ ಅವರ ಹೆಸರು ಕೂಡ ಅಲ್ಲಿ ಕಟ್ ಮಾಡಿದ್ದಾರೆ. ಅದೆಲ್ಲ ಇರಲಿ, ಕಲ್ಕತ್ತಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಶಹೀದುಲ್ಲಾ ಮನ್ವಿ ಅವರ ಹೆಸರನ್ನು ಸಹ ಕಟ್ ಮಾಡಿರ್ತಕ್ಕಂಥದ್ದು. ಗೋವಾದಲ್ಲಿ ತಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಗೋವಾದಲ್ಲಿ ಭಾರತೀಯ ನೌಕಾಪಡೆಯ ಸುಮಾರು 38 ವರ್ಷಗಳ ಕಾಲ ಸೇವೆ ಮಾಡಿ ನೌಕಾಪಡೆಯ ಮಾಜಿ ಮುಖ್ಯಸ್ಥರಾಗಿರ್ತಕ್ಕಂಥ ಅಡ್ಮಿರಲ್ ಅರುಣ್ ಪ್ರಕಾಶ್ ಅವರ ಹೆಸರನ್ನು ಸಹ ಕಟ್ ಮಾಡಿದ್ದಾರೆ. ಇವರ ಹೆಸರುಗಳೇ ಕಟ್ ಮಾಡಿದ್ದಾರೆ ಅಂದರೆ ತಮ್ಮ ಪರಿಸ್ಥಿತಿಯನ್ನು ತಾವು ಯೋಚನೆ ಮಾಡಬೇಕಾಗತ್ತೆ. ಅವ್ರು ಯಾರನ್ನೂ ಬಿಡೋದಿಲ್ಲ. ತಮ್ಮ ಪರಿಸ್ಥಿತಿ ಏನು ಅಂತ ತಾವು ಯೋಚನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಈಗಲೇ ಸುದರ್ಶನ್ ಸಾಹೇಬರು ಹೇಳಿದ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅವರ ಅಧ್ಯಕ್ಷತೆಯಲ್ಲಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ ಸಂಪೂರ್ಣವಾಗಿ RSS ಸ್ವತಂತ್ರ ಹೋರಾಟದಲ್ಲಿದ್ದಂಥವರು ಮಹಾತ್ಮ ಗಾಂಧಿ ಅವರು ಏನು ಕರೆ ಕೊಟ್ಟಿದ್ರು, ಅದು ಅಸಹಕಾರ ಚಳುವಳಿ ಇರ್ಬೋದು, 1920ನೇ ಇಸ್ವಿನಲ್ಲಿ ಕೊಟ್ಟಂಥ ಅಸಹಕಾರ ಚಳುವಳಿ ಇರ್ಬೋದು, 1930ನೇ ಇಸ್ವಿನಲ್ಲಿ ದಂಡಿ ಮಾರ್ಚ್ ಅಂತೇಳಿ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, 1942ನೇ ಇಸ್ವಿನಲ್ಲಿದ್ದಂಥ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳ್ತಕ್ಕಂಥ ಚಳುವಳಿ ಇರ್ಬೋದು, ಎಲ್ಲದಕ್ಕೂ ಸಹ ನೇರವಾಗಿ ವಿರೋಧ ಮಾಡಿದಂಥ ಈ RSS ಹಿಂದೂ ಮಹಾಸಭಾದವರು ಯಾವತ್ತೂ ಸಹ ಸ್ವತಂತ್ರ ಹೋರಾಟದ ಪರ ಇರಲಿಲ್ಲ. ಸ್ವತಂತ್ರ ಹೋರಾಟದ ಪರ ಯಾಕಿರಲಿಲ್ಲ ಅಂತ ಹೇಳಿದರೆ, ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಸಂಪೂರ್ಣವಾದ ಹಕ್ಕಿರ್ತಕ್ಕಂಥದ್ದು, ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿದ್ದಂಥ ಚಳುವಳಿ ಕಾಂಗ್ರೆಸ್ ಪಕ್ಷದಿಂದ ಬಂದಿರತಕ್ಕಂಥದ್ದು ಅವರಿಗೆ ಇಡಿಸ್ತಾ ಇರಲಿಲ್ಲ. ಏನೇ ಆದ್ರೂ ಸಹ ಅಧಿಕಾರ ಕಪಿಮುಷ್ಟಿ ಜನಗಳಲ್ಲಿ ಇರಬೇಕು ಅನ್ನೋ ಮೂಲ ಉದ್ದೇಶದಿಂದ ಅವರೆಲ್ಲವನ್ನೂ ಸಹ ಅವರ ಕಪಿಮುಷ್ಟಿಯಲ್ಲಿ ಇಡಲಿಕ್ಕೋಸ್ಕರ ಪ್ರಯತ್ನ ಮಾಡಿದಂಥ ಸಂದರ್ಭ ಅವರು ಯಶಸ್ವಿ ಆಗಲಿಲ್ಲ. ತದನಂತರ ಸುದೀರ್ಘವಾಗಿ ಚರ್ಚೆ ಆಗಿ ದೇಶದಲ್ಲಿ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಎಲ್ಲ ಸಮಾಜ, ವರ್ಗ, ಭಾಷೆ, ಧರ್ಮ, ಜಾತಿ, ಪ್ರಾಂತಗಳೆಲ್ಲರಿಗೂ ಸಹ ಈ ರಾಷ್ಟ್ರದಲ್ಲಿ ಯಾವ ರೀತಿ ಆ ಸಂವಿಧಾನದ ಪೀಠಿಕೆಯಲ್ಲಿ ನೀವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದರಲ್ಲಿ ಎಲ್ಲರಿಗೂ ಸಹ ಸಮಾನವಾದ ಅವಕಾಶ, ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಇವೆಲ್ಲವೂ ಸಹ ಜೀರ್ಣ ಆಗದೇ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೋಸ್ಕರ ಅವರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಜನಸಾಮಾನ್ಯ ಜನಕಲ್ಯಾಣ ಕಾರ್ಯಕ್ರಮಗಳು ಹಮ್ಮಿಕೊಂಡಿರಲಿಲ್ಲ. ಅಧಿಕಾರಕ್ಕೆ ಬಂದ ತಕ್ಷಣವೇ ಹಿಂದೂ ಮುಸ್ಲಿಂ, ಪಾಕಿಸ್ತಾನ್, ಮಟನ್ ಮछली, ಮಂಗಲಸೂತ್ರ, ಅಲಾಲ್ ಇಜಾನ್ ಅಜಾಬ್, ಟ್ರಿಪಲ್ ತಲಾಕ್ ಮತ್ತೆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿನಃ
ಯಾವುದಾದ್ರೂ ಒಂದು ಜನಪರ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು ನೋಡಿ. ಯಾಕಂದ್ರೆ ಈ ಭಾಗದಲ್ಲಿ ರೈತ ಚಳವಳಿ ಆಗಿರ್ತಕ್ಕಂಥ ನಾಡಿದು. 12 ವರ್ಷದಲ್ಲಿ ಮನ್ ಕಿ ಬಾತ್ ಅಂತ ಮಾತಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಏನಾದರೂ ಒಂದು ಮಾತಾಡಿದಾರ ಅಂತ ನೋಡಿ. 12 ಬಾರಿ ಏನಾದರೂ ಅವರು ಮಾತಾಡಿದರೆ ರೈತರ ಪರವಾಗಿ ನಾನು ರಾಜಕಾರಣವನ್ನು ಬಿಡ್ತೇನೆ. 2024ರ ಮೊದಲಲ್ಲಿ ರೈತರ ಚಳವಳಿ ಕೇಂದ್ರ ಸರ್ಕಾರದ ದೆಹಲಿಯಲ್ಲಿ ಬಂದಾಗ ದೆಹಲಿ ಒಳಗಡೆ ಅವ್ರನ್ನ ಬರಕ್ಕೆ ಬಿಡಲಿಲ್ಲ. ಅದಕ್ಕೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಬಾರ್ಡರಲ್ಲಿ ತಂತಿ ಹಾಕಿರ್ತಾರೆ ನೋಡಿ, ಅದಕ್ಕಿನ್ನ ಘೋರವಾದ ತಂತಿ ಮುಳ್ಳು ಎಲ್ಲ ಹಾಕಿಬಿಟ್ಟಿದ್ರು. ಅವ್ರು ಯಾರು ದೆಹಲಿ ಒಳಗಡೆ ಬರೋಂಗಿಲ್ಲ ಅಂತ ಹೇಳಿ 700 ಜನ ಪ್ರಾಣ ಕಳ್ಕೊಂಡ್ರು ರೈತರು. ಆದ್ರೂ ಸಹ ಒಂದೇ ಒಂದು ದಿವಸ ಸ್ವಂತನ ಹೇಳಲಿಲ್ಲ ನರೇಂದ್ರ ಮೋದಿಯವರು. ಯಾಕಂದ್ರೆ ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ, ಮಹಿಳಾ ವಿರೋಧಿ, ವಿದ್ಯಾರ್ಥಿಗಳ ವಿರೋಧಿ, ಯುವಕರ ವಿರೋಧಿ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ ಇರ್ತಕ್ಕಂಥವ್ರು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಪ್ರಾಪಗಂಡ ಮಾಡ್ಕೊಂಡು ಬಂದಿರತಕ್ಕಂಥ ನರೇಂದ್ರ ಮೋದಿಯವರು ರಾಷ್ಟ್ರದಲ್ಲಿರ್ತಕ್ಕಂಥ ಬಡವರಾಗಬೇಕು, ಕೇವಲ ಕೆಲವು ಮಂದಿಗಳಲ್ಲಿ ಸಂಪತ್ತಿರಬೇಕು ಅಂತೇಳಿ ತೀರ್ಮಾನ ಮಾಡಿ ಬಡವರಿಗೆ ಈಗಾಗಲೇ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ದೊಡ್ಡ ಹೋರಾಟವನ್ನೇ ಮಾಡಿ ಏನು ಕೃಷಿ ವಿಚಾರದಲ್ಲಿ ತಿದ್ದುಪಡಿ ತಂದು ಅದನ್ನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಭೂ ಸುಧಾರಣಾ ಕಾನೂನಲ್ಲಿ ತಿದ್ದುಪಡಿ ತಂದಾಗ ಅದಕ್ಕೆ ಹೋರಾಟ ಮಾಡಿ ನಿಲ್ಲಿಸಿ ಅದರ ಯಶಸ್ವಿಯಾಗಿದ್ದು ರಾಹುಲ್ ಗಾಂಧಿಯವರು. ಯಾಕಂದರೆ ನಮ್ಮ ಹೋರಾಟವನ್ನು ಅದು ರೈತರದಿರ್ಬೋದು, ಕಾರ್ಮಿಕರಿರ್ಬೋದು, ಹೋರಾಟವನ್ನು ಮಾಡ್ತಕ್ಕಂಥದ್ದು ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಹೋರಾಟದ ಮನೋಭಾವ ಇರಬಾರ್ದು. ಮತ್ತು ಯಾರೂ ಸಹ ಬುದ್ಧಿವಂತರು ಸಹ ಈ ದೇಶದಲ್ಲಿ ಜನಸಾಮಾನ್ಯರಿಗೆ ತಿಳುವಳಿಕೆ ಹೇಳಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಎಲ್ಲರ ಹಕ್ಕನ್ನು ಸಹ ಮೊಟಕುಗೊಳಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ SR ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಅದರಲ್ಲಿ ಮೂಲ ಉದ್ದೇಶ, ನಾವು SR ವಿರೋಧ ಇಲ್ಲ, ಪ್ರತಿ ವರ್ಷವೂ ಸಹ ಜನವರಿನಲ್ಲಿ ಒಂದು ಪರಿಷ್ಕರಣ, ಸಮಗ್ರ ಪರಿಷ್ಕರಣ ಅಲ್ಲ, ವಿಶೇಷ ಸಮಗ್ರ ಪರಿಷ್ಕರಣ ಅಲ್ಲ, ಸಮಗ್ರ ಪರಿಷ್ಕರಣ ಆಗುತ್ತೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸೋದು ಬಿಡೋದು ನಡೀತಾ ಇರುತ್ತೆ. ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷವು ಹೇಳೋದಿಷ್ಟೇ, ಯಾರು ನಕಲಿ ಮತದಾರರಿದ್ದಾರೆ ಅವ್ರು ಓಟ್ ತೆಗಿರಿ. ಅತಿ ಹೆಚ್ಚಿನ ನಕಲಿ ಮತದಾರ ಇರೋದೇ ಈ ಭಾರತೀಯ ಜನತಾ ಪಾರ್ಟಿಯವರಲ್ಲಿ. ಯಾರು ಮರಣ ಹೊಂದಿದ್ದಾರೆ ಅವ್ರ ಹೆಸರು ತೆಗಿರಿ, ಯಾರು ಆ ವಿಳಾಸದಲ್ಲಿಲ್ಲ ಅವರ ಹೆಸರನ್ನು ತೆಗಿರಿ, ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ಇವ್ರು ಮಾಡ್ತಕ್ಕಂಥದ್ದು ಏನು ಅಂದರೆ ಮ್ಯಾಪಿಂಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಆ ಮ್ಯಾಪಿಂಗಲ್ಲಿ ಕೆಲವು ನೈಜ ಮತದಾರರನ್ನ ಕೈ ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ನಾನು ಯಾವುದೋ ನಮ್ಮ ಪ್ರಸಾದ್ ಅಬ್ಬಯ್ಯನವರ ಕ್ಷೇತ್ರದಲ್ಲಿ ಒಂದು ಅಲ್ಪಸಂಖ್ಯಾತರು ದಲಿತರಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾನು ಹೋಗಿ ನೋಡಿದೆ. ಅವ್ರನ್ನ ಕೇಳಿದೆ, ನಿಮ್ಗೆ ಎಷ್ಟು ಜನಕ್ಕೆ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳಿ. ಫಸ್ಟ್ ಯಾರು ಕೈ ತೆಗಲಿಲ್ಲ. ನಿಮ್ಗೆ ಯಾರು ಸಿಗೋದಿಲ್ಲ ಅಂದರೆ ಎಲ್ಲ ಕೈ ಎತ್ತಿದ್ರು. ಗ್ಯಾರಂಟಿ ಯಾವ ಥರ ಸಿಗುತ್ತೆ? ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ಸರ್ಕಾರದ ಸೌಲಭ್ಯಗಳು ನಿಮ್ಮ ಮನೆಯವರೆಗೂ ಬರುತ್ತೆ, ಇಲ್ಲ ಅಂದರೆ ಅದು ಯಾವುದೂ ಸಹ ಬರುವುದಿಲ್ಲ ಅನ್ನೋದು ನೀವು ತಿಳುವಳಿಕೆಯನ್ನು ನಮ್ಮ ಜನಗಳಿಗೆ ಹೇಳಬೇಕಾಗತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಕೇವಲ MLA ಆಗೋದು, ಮಂತ್ರಿ ಆಗೋದು, MLC ಆಗೋದು, MP ಆಗೋದಲ್ಲ. ಜನಸಾಮಾನ್ಯರು, ಅದರಲ್ಲೂ ಸಹ ಸಮಾಜದ ಕಟ್ಟಕಡೆಯ ಪಂಕ್ತಿಯ ವ್ಯಕ್ತಿಯ ಕಣ್ಣ ನೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿರೋದು. ಅದೇ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಾವ್ಯಾವುದು ಸಹ ಧರ್ಮದ ರಾಜಕಾರಣ ಅಥವಾ ಜಾತಿ ರಾಜಕಾರಣ, ಭಾಷಾ ರಾಜಕಾರಣವನ್ನು ಮಾಡೋದಿಲ್ಲ. ಈ ಸಮಗ್ರ ಭಾರತದಲ್ಲಿ, ಭವ್ಯ ಭಾರತದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಕಚ್ದಿಂದ ಕೊಯ್ಮಾರ್ವರೆಗೂ ಸಹ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಾಗ ಪ್ರತಿಯೊಬ್ಬ ಬಡವರಿಗೂ ಸಹ ಹಿಡಿತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳೇನು ಅಂತ ನೋಡಿ, ಯಾವತ್ತೂ ಸಹ ಬಡವರ ಪರ ಕಾರ್ಯಕ್ರಮ ಹಮ್ಮಿಕೊಂಡೇ ಇಲ್ಲ. ಬಡವರ ಮೂಳೆ ಮುರಿಲಿಕ್ಕೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ತಮಗೆಲ್ಲ ಗೊತ್ತಿದೆಯೋ ಇಲ್ಲೋ, ಮಹಾತ್ಮ ಗಾಂಧಿಯವರ ಪೂಜೆ ನಾವು ಮಾಡ್ತೀವಿ. ಮಹಾತ್ಮ ಗಾಂಧಿಯವರು ಅಂದರೆ ಅರ್ಧ ಫಕೀರ್, ಅರ್ಧ ಬಟ್ಟೆ ಹಾಕೊಂಡಿರ್ತಾರಲ್ಲ, ನಂಗ ಅರ್ಧ ಬಟ್ಟೆ ಹಾಕೊಂಡು ಯಾಕಿರ್ತಾರೆ ಅಂತೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ. 1922ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧಿಯವರು ಒಡಿಸ್ಸಾ ಕಟಕ್ಕಲ್ಲಿ ಅವರು ಚಳವಳಿಗೆ ಹೋಗ್ತಾರೆ. ಯಥಾ ಪ್ರಕಾರ 4:15 ಗಂಟೆಗೆ ಅವರು ಸ್ನಾನ ಮಾಡಿ 5 ಗಂಟೆಯಿಂದ 6:30ವರೆಗೂ ಪ್ರಾರ್ಥನೆ ಮಾಡ್ತಾರೆ.
ಅಲ್ಲಿ ಮಹಾನದಿನಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ಬರೀ ಗಂಡಸರೇ ಇರ್ತಾರೆ ಬೆಳಿಗ್ಗೆ ಹೊತ್ತು. ತಿರ್ಗಾ ಸಾಯಂಕಾಲ ಸ್ನಾನ ಮಾಡಿ ಪ್ರಾರ್ಥನೆ ಮೊದಲು ಸ್ನಾನ ಮಾಡೋಕ್ಕೆ ಮಹಾನದಿಗೆ ಹೋದಾಗ ಅಲ್ಲಿ ಬರೀ ಹೆಂಗಸರೇ ಇರ್ತಾರೆ, ಯಾರು ಗಂಡಸರಿರೋಲ್ಲ. ಆಗ ಮಹಾತ್ಮ ಗಾಂಧಿ ಕೇಳ್ತಾರೆ, ಯಾಕೆ ಇವರು ಯಾರು ಸಹ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡೋದಿಲ್ಲ ಅಂದರೆ, ಸರ್ ಮಹಾತ್ಮ ಗಾಂಧಿಯವರೇ ಇವರು ಅವರ ಬಡತನ ಇಷ್ಟು ಕಡು ಬಡತನ ಇದೆ, ಹುಟ್ಟ ಬಟ್ಟೆಯನ್ನೇ ಹಾಕ್ಕೊಂಡು ಅವರು ಅದನ್ನು ಒಗೆದು ಸ್ನಾನ ಮಾಡಿ ಅದೇ ಬಟ್ಟೆ ಹಾಕೊಂಡು ಹೋಗ್ತಾರೆ, ಒಂದೇ ಜೊತೆ ಬಟ್ಟೆ ಇದೆ ಅಂತ ಹೇಳಿದಾಗ ಮಹಾತ್ಮ ಗಾಂಧಿಯವರು ಆವತ್ತು ಅವ್ರು ಹಾಕೊಂಡಿದ್ದಂಥ ಬಟ್ಟೆ ಎಲ್ಲ ಮಹಾನದಿನಲ್ಲಿ ಬಿಟ್ಟು ನಾನು ಕೇವಲ ಧೋತಿನಲ್ಲಿ ಮಾತ್ರ ಇರ್ತೀನಿ ಅಂತ ಹೇಳಿ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧಿಯ ಪಕ್ಷ ಕಾಂಗ್ರೆಸ್ ಪಕ್ಷ. ಮತ್ತೊಂದು ಕಡೆ ಅಮೇರಿಕಾದ ಅಧ್ಯಕ್ಷ ಬರ್ತಾನೆ ಒಬಾಮಾ ಅಂತ ಹೇಳಿ 10 ಲಕ್ಷದ ಸೂಟ್ ಹಾಕೊಂಡು ಅದರಲ್ಲಿ ಚಿನ್ನದಲ್ಲಿ ನರೇಂದ್ರ ಮೋದಿ ಅಂತ ಬರ್ಸ್ಕೊಂಡು ಹೋಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಈಗ ನಮ್ಮ ಸುದರ್ಶನ್ ಅವರು ಹೇಳಿದಾಗೆ ನಿಮ್ಮಲ್ಲಿ 11 ದಾಖಲೆಗಳನ್ನು ಕೇಳ್ತಾರೆ. 11 ದಾಖಲೆಗಳು, ನಿಮ್ಮ ಪೆನ್ಷನ್ನು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಕಾಲೇಜಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, 11 ಸರ್ಟಿಫಿಕೇಟ್. ಹಳ್ಳಿಗಳಲ್ಲಿ ಅದರಲ್ಲೂ ಸಹ ಈಗ ತಾಂಡಗಳಿರುತ್ತೆ, ಆದಿವಾಸಿಗಳು ಬದುಕ್ತಕ್ಕಂಥ ಜಾಗಗಳಿರುತ್ತೆ, ಗುಡ್ಡಗಾಡಿನಲ್ಲಿ ಇರ್ತಾರೆ, ಅವ್ರಿಗೆ ಯಾವ ದಾಖಲೆಗಳಿರುತ್ತೆ, ಅವ್ರಿಗೆ ಅಷ್ಟೊಂದು ಜಾಗೃತಿಯೂ ಸಹ ಇರೋದಿಲ್ಲ. ಬಡವರು ದಾಖಲೆಗಳನ್ನು ಕೊಡಬೇಕು. ಆದರೆ ನರೇಂದ್ರ ಮೋದಿಯವರು ಅವರು ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡು ಅಥವಾ ಡಿಗ್ರಿ ಮಾತ್ರ ಅವ್ರದ್ದು ಯಾರಿಗೂ ತೋರಿಸಿಲ್ಲ. ನಮ್ಮ ಡಿಗ್ರಿ ಇದೆ ಅಂತ ಹೇಳ್ತಕ್ಕಂಥ ನರೇಂದ್ರ ಮೋದಿಯವರು ಬಡವರಲ್ಲಿ ದಾಖಲೆ ಕೇಳಕ್ಕೆ ಯಾವುದೇ ರೀತಿಯ ಹಕ್ಕಿಲ್ಲ ಅನ್ನೋದನ್ನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಆದ್ದರಿಂದ ಈ SIR ಬಗ್ಗೆ ಬಹಳ ಗಂಭೀರವಾಗಿ ತಾವು ತೆಗೆದುಕೊಳ್ಬೇಕಾಗುತ್ತೆ. ಈ SIR ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಹೊರಗಡೆ ಎಲ್ಲವೂ ಸಹ ಜನಜಾಗೃತಿ ಮೂಡಿಸಲಿಕ್ಕೋಸ್ಕರ ಬಹಳಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ನನ್ನ ಕಳಕಳಿಯ ಮನವಿ ಏನು ಅಂದರೆ, ನಮ್ಮ ಶಾಸಕರಲ್ಲಿ ಮತ್ತು ಸೋತ ಅಭ್ಯರ್ಥಿಗಳಲ್ಲಿ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಲ್ಲಿ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಲ್ಲಿ ನೀವು ನಾಳೆ 30ನೇ ತಾರೀಕಿನಿಂದ ಹಿಡಿದು ನಿರಂತರವಾಗಿ 1 ತಿಂಗಳು ನಿರಂತರವಾಗಿ ಪ್ರತಿ ಮನೆಗೆ ಹೋಗಿ ಯಾವ ಮತದಾರನೂ ಕೂಡ, ಅದರಲ್ಲೂ ಸಹ ಬಡವರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಯಾವುದೇ ಜಾತಿನಲ್ಲಿ ಬಡವರಿದ್ರೂ ಸಹ ಅವರ ಮತಗಳನ್ನು ಮಾತ್ರ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದು ಯಾಕೆ ಅಂತ ಹೇಳಿದ್ರೆ ಅದು ಹುನ್ನಾರ, ಇದು ಬಡವರ. ಯಾಕಂದರೆ ನಾವು ಸ್ಕೀಮ್ಗಳಿಗೆ ವಿರುದ್ಧ ಅವ್ರು ಇರ್ತಾರೆ. ನಾವು ಸ್ಕೀಮ್ ಕೊಟ್ಟಾಗ ಭಾಳ ನಮ್ಮ ವಿರುದ್ಧ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದವರು. ರೇವಡೀಸ್ ಅಂತ ಹಿಂದಿನಲ್ಲಿ ಹೇಳ್ತಾರೆ, ಅವ್ರಿಗೆ ಬಿಟ್ಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಇವರು ಚುನಾವಣೆ ಬಂದಾಗ 1 ತಿಂಗಳು ಬಿಟ್ಟಿ ಕೊಡ್ತಾರೆ, ಆಮೇಲೆ ಮುಚ್ಚಿಸ್ತಾರೆ. ಆದರೆ ನಾವು 3 ವರ್ಷ ಆಯಿತು, ಯಾವುದಾದ್ರೂ ಒಂದು ಗ್ಯಾರಂಟಿನ ನಾವು ನಿಲ್ಲಿಸಿದ್ದೀವಾ? ಇದೆಯಾ ಇಲ್ವಾ? ಯಾವುದೇ ಗ್ಯಾರಂಟಿ ನಾವು ನಿಲ್ಲಿಸೋದಿಲ್ಲ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಮನ್ರೇಗಾ ಇರ್ಬೋದು, ಅದಕ್ಕೆ ಹೋರಾಟ ಮಾಡಬೇಕಾಗತ್ತೆ. ಸರ್ವ ಶಿಕ್ಷಾ ಅಭಿಯಾನ ಇರ್ಬೋದು, ಅಥವಾ ರಾಷ್ಟ್ರೀಯ ಸ್ವಾಸ್ಥ್ಯ ಮಿಷನ್ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಸಹ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇವೆಲ್ಲ ಬೇರೆ ಹೆಸರಿಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮನ ನಿಲ್ಲಿಸೋಕ್ಕಾಗಲ್ಲ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಅದು ಮನ್ರೇಗಾ ಇರ್ಬೋದು, ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಆರೋಗ್ಯ ಮಿಷನ್ ಇರ್ಬೋದು, ಎಲ್ಲವೂ ಸಹ ಕಾನೂನು ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ ಕಾರ್ಯಕ್ರಮ ಅಲ್ಲ. ಕಾನೂನು ಮಾಡಿ ಪ್ರತಿಯೊಬ್ಬರ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸೋನಿಯಾ ಗಾಂಧಿಯವರು. ಈ ಎಲ್ಲ ಹಕ್ಕನ್ನು ಸಹ ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಇವರು ಬರೀ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡೋರು. ಯಾಕಂದರೆ ಭಾಷಣ ಮಾಡ್ತಾ ಇರ್ತಾರೆ. ಮೊಹಮ್ಮದ್ ಗಜ್ನಿ ಈ ದೇಶಕ್ಕೆ 17 ಬಾರಿ ಬಂದು ಲೂಟಿ ಮಾಡ್ಕೊಂಡು ಹೋದರು. ಮೊಹಮ್ಮದ್ ಗೌರಿ ಅವರು ಸಹ ಲೂಟಿ ಮಾಡ್ಕೊಂಡು ಹೋದರು ಅಂತ. ಸುಮಾರು 30 ವರ್ಷದಿಂದ ಅಯೋಧ್ಯ ರಾಮ ಮಂದಿರದ ಆಂದೋಲನ ಆಯಿತು. ಈ ದೇಶದಲ್ಲಿ ದೇವಸ್ಥಾನದ ಹಣ ಲೂಟಿ, ಅಯೋಧ್ಯೆಯಲ್ಲೂ ಸಹ 200 ಕೋಟಿ ಲೂಟಿ ಆಗಿದೆ ಅನ್ನೋದನ್ನ ಈಗ ಪತ್ರಿಕೆಗಳು ನಾವು ನೋಡ್ತಾ ಇದ್ದೀವಿ. ಈ ದೇಶದಲ್ಲಿ ದೇವಸ್ಥಾನದ ಮಂದಿರದ ಹಣ ಲೂಟಿ ಮಾಡಿದರೆ ಅದು ಮೊಹಮ್ಮದ್ ಗಜ್ನಿ. ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. ನೀನು ಯಾರೂ ಸಹ ಮಾಡಿರಲಿಲ್ಲ ದೇವಸ್ಥಾನದ ಹಣ ಲೂಟಿ. ಅದಕ್ಕೆ ಹೇಳ್ತಾ ಇರ್ತಾರೆ ದೇವಸ್ಥಾನಗಳೆಲ್ಲ ನಮಗೆ ಸರ್ಕಾರದ ವಶಕ್ಕೆ ಕೊಡಿ ಅಂತ ಹೇಳಿ. ನಮ್ಮಲ್ಲಿರೋ ಭೇದ ಭಾವಗಳು ಇದೆ ಅನ್ನೋದನ್ನೇ, ಜಾತಿ ವ್ಯವಸ್ಥೆ ಇರೋದ್ರಿಂದನೇ ಎಲ್ಲ ದೇವಸ್ಥಾನಗಳೆಲ್ಲವೂ ಸಹ ಸರ್ಕಾರದ ವಶದಲ್ಲಿ ಇರಬೇಕು ಅಂತ ನಾವು ಮಾಡಿರ್ತಕ್ಕಂಥದ್ದು.
ಎಲ್ಲರಿಗೂ ಸಹ ಮುಕ್ತವಾದ ಅವಕಾಶ ಇದ್ದರೆ ನಾವು ಸಹ ಸರ್ಕಾರದಲ್ಲಿ ಇಟ್ಕೊಳ್ಳೋದಿಲ್ಲ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ, ಕಾಂಗ್ರೆಸ್ ಪಕ್ಷದ ನಿಲುವು ಸಹ ಸ್ಪಷ್ಟವಾಗಿದೆ. ನಾವು ಯಾವುದೇ ಧರ್ಮದ ವಿರೋಧ ಅಲ್ಲ. ಸಂವಿಧಾನದಲ್ಲಿ ಎಲ್ಲ ಧರ್ಮದವೂ ಸಹ ಅವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಪೂರ್ವಜರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ಭಾಷೆ ಮಾತಾಡ್ಬೋದು, ಯಾವುದೇ ಪ್ರಾಂತದಲ್ಲಿ ನೀವು ಹೋಗಿ ಜೀವನ ಮಾಡ್ಬೋದು. ಆದರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಆಗಿಲ್ಲ. ಮೊದಲಿಂದ ಹೇಳ್ಕೊಂಡ್ಬರ್ತಾರೆ, ಒನ್ ನೇಷನ್ ಒನ್ ಲೀಡರ್, ಒನ್ ನೇಷನ್ ಒನ್ ರಿಲಿಜನ್, ಒನ್ ನೇಷನ್ ಒನ್ ರೇಷನ್, ಒನ್ ನೇಷನ್ ಒನ್ ಎಜುಕೇಷನ್ ಅಂತ ಒನ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಯಾಕಂದರೆ ಬೇರೆ ಯಾರೂ ಸಹ ಅಧಿಕಾರದಲ್ಲಿ ಇರಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಅವ್ರು ಮಾಡಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದ ಆಶಯ ಮೂಲಭೂತ ಅಂಶ ಏನು ಅಂತಂದರೆ, ಪ್ರಜಾಪ್ರಭುತ್ವದಲ್ಲಿ ಮತಪಟ್ಟಿ ಏನಿದೆ ಅದು ಬಹಳ ಮುಖ್ಯ. ಯಾವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದಾರೆ, ಅವರಿಗೆ ಏನು ಅಧಿಕಾರ ಇದೆ ಅದೇ ಅಧಿಕಾರ ಯಾವುದೇ ಒಂದು ಗುಡಿಸಲು ಪ್ರದೇಶದಲ್ಲಿರ್ತಕ್ಕಂಥ ಅವ್ರಿಗೂ ಸಹ ಅದೇ ಅಧಿಕಾರ ಇದೆ. ಬಡವರ ಕೈಯಲ್ಲಿ ಯಾವುದೇ AK-47 ಇಲ್ಲ, ಬಾಂಬ್ಗಳಿಲ್ಲ, ಫೈಟರ್ ಜೆಟ್ಗಳಿಲ್ಲ. ಆದರೆ ಬಡವರ ಹಕ್ಕು ಏನು ಮಹಾತ್ಮ ಗಾಂಧಿಯವರು, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಅದರ ತಾಕತ್ತು ಯಾವುದೇ AK-47 ಇಲ್ಲ, ಯಾವ ಬಾಂಬಲ್ಲೂ ಇಲ್ಲ, ಯಾವ ಫೈಟರ್ ಪ್ಲೇನಲ್ಲೂ ಇಲ್ಲ. ನೀವು ಬೇಕಾದರೆ ಯಾವುದೇ ಸರ್ಕಾರವನ್ನು ಕಿತ್ತೆಸಿಬಹುದು, ಯಾವುದೇ ಸರ್ಕಾರವನ್ನು ಪಕ್ಷವನ್ನು ಮಣ್ಣು ಮುಕ್ಕಿಸ್ಬೋದು. ಈ ಶಕ್ತಿ ನಿಮ್ಮಲ್ಲಿ ಕೊಟ್ಟಿದೆ. ಆದ್ದರಿಂದ ಏನು ನಾವು 80 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಪೂರ್ವಜರು ನಮ್ಮ ಕೈಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು, ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನ ಹಕ್ಕನ್ನು ನಾವು ಕಾಪಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ನೀವು ಬಡವರ ಹಕ್ಕನ್ನು ಕಸಿದುಕೊಳ್ಳಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬಿಡಬೇಡಿ. ಯಾಕಂತ ಹೇಳಿದ್ರೆ, ಸ್ವತಂತ್ರ ಹೋರಾಟ ಕೇವಲ ಒಂದು ಧರ್ಮದವರು ಮಾಡಿರಲಿಲ್ಲ, ಕೇವಲ ಹಿಂದೂ ಧರ್ಮದವರು ಮಾತ್ರ ಮಾಡಿಲ್ಲ. ಸ್ವತಂತ್ರ ಹೋರಾಟದ ಮೊದಲನೆಯ ನಾಯಕ ಅಂತ ಹೇಳಿದ್ರೆ ಅದು ಜಫರ್ ಅಂತ ಹೇಳಿ, ಬಹದ್ದೂರ್ ಶಾ ಜಫರ್ ಅಂತ ಹೇಳಿ, ಅವರು ಮೊದಲನೆಯ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋಕ್ಕೆ ಮುಂದೆ ಬಂದಂಥ ಬಹಳ ಹಿರಿಯ ನಾಯಕರು. ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ರು ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಶಕ್ತಿ ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಈ ದೇಶದಲ್ಲಿ ಹಕ್ಕಿದೆ. ಅದಕ್ಕೋಸ್ಕರ ರಾಹತ್ ಇಂದೋರಿ ಅವರು ಹೇಳ್ತಾ ಇರ್ತಾರೆ, ಸಬ್ಕಾ ಖೂನ್ ಶಾಮಿಲ್ ಹೈ ಇಸ್ ಮಿಟ್ಟಿ ಮೇ. ಅನಿಲ್ ಪಾಟೀಲ್ ಆಮೇಲೆ ಅದನ್ನು ಪೂರ್ತಿ ಹೇಳ್ತಾರೆ, सबका खून शामिल है इस मिट्टी में, किसी बाप का हिंदुस्तान नहीं है ಅಂತ ಹೇಳಿ. ಎಲ್ಲರದು ಸಹ ಈ ದೇಶ ನಮ್ಮೆಲ್ಲರ ದೇಶ. ಈ ದೇಶವನ್ನು ನಾವು ಅಭಿವೃದ್ಧಿ ದೇಶವಾಗಿ ಮಾಡೋಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೇವೆ. ಭಾರತೀಯ ಜನತಾ ಪಾರ್ಟಿಯವರು ರಿವರ್ಸ್ ಗೇರಲ್ಲಿದ್ದಾರೆ. ಆದ್ದರಿಂದ ಅವ್ರಿಗೇನಾದರೂ ತಕ್ಕ ಬುದ್ಧಿ ಬರಬೇಕಾದ್ರೆ ತಾವೆಲ್ಲರೂ ಸಹ ಏನು ನಮ್ಮ ಪೂರ್ವಜರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ಈ ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ ಏನು ಸಂವಿಧಾನದಲ್ಲಿದೆ, ಇದನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣದ ಏನು ಒಂದು ಷಡ್ಯಂತ್ರ ಇದೆ, ಅದನ್ನು ಯಾವುದೇ ರೀತಿಯಲ್ಲಿ ಷಡ್ಯಂತ್ರ ಆಗಲಿಕ್ಕೆ ಬಿಡಬಾರ್ದು. ನಾವು ನಮ್ಮ ಸಂವಿಧಾನವನ್ನು, ನಮ್ಮ ಹಕ್ಕನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತ ಹೇಳಿ, ತಾವೆಲ್ಲರೂ ಸಹ ಇಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಏನು ಬಂದಿರಿ ಅವರಷ್ಟೇ ಮೇಲೆ ಬರಬೇಕು, ಬೇರೆ ಯಾರು ಬರಬೇಡಿ ದಯವಿಟ್ಟು. ವಿವಿಧ ಜಿಲ್ಲೆಗಳಿಂದ ಬಂದಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು